ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೆ. ಇವತ್ತಿನ ಸಿ ಡಿ ಎಸ್ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಅಂತ ಚಂದ ಹುದ್ದೆಗಳನ್ನ ಕರೆದಿದ್ದಾರೆ. ಎಷ್ಟು ಹುದ್ದೆಗಳಪ್ಪ ಅಂತಂದ್ರೆ ನಿಮ್ಗೆ ಟೋಟಲ್ ಆಗಿ ನಾನು ಆಲ್ಮೋಸ್ಟ್ ಅಲ್ಲ ಸಿ ಡಿ ಎಸ್ ಯಾವುದೋ ಒಂದು ಹೇಳಿದ್ದೀನಿ. ನಾನು ಯಾವುದೇ ಜಾಬ್ ಕರೀಲಿ ಅದ್ರೊಳಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಿ ಗ್ರೂಪ್ ಅಂತ ಹಿಡಿದ ಹೈ ಲೆವೆಲ್ ಆಫೀಸರ್ ಮಾಡೋಣ ಯಾವುದೇ ಒಂದು ನೋಟಿಫಿಕೇಶನ್ ಆದರೂ ಕೂಡ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಂತ ಹೇಳಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ನಿಮ್ಗೆ. ಸೊ ಇವತ್ತು ಇದು ನೋಟಿಫಿಕೇಶನ್ ಏನೋ ನಾನು ಮೊದಲಿಗೆ ಹೇಳ್ಬೇಕಾಗಿತ್ತು. ಸೊ ನಿಮ್ಗೆ ಟೈಮಿಂಗ್ ಕೂಡ ಬಹಳ ಇಲ್ಲ. ಇದು ಟೋಟಲ್ ಆಗಿರುವಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 457 ಹುದ್ದೆಗಳ ಇದರಲ್ಲಿ ಅದಾವೆ. ಎಷ್ಟು ಅದಾವಪ್ಪ ಅಂತಂದ್ರೆ 457. ಸಿ ಡಿ ಎಸ್ ಅಂದ್ರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಅಂತ ಹೇಳಿ ಇದು ಡಿಫೆನ್ಸ್ನಲ್ಲಿ ಯಾವ ಥರಪ್ಪ ಅಂತಂದ್ರೆ ಆಫೀಸರ್ ಪೋಸ್ಟಾಗಿ ಇರ್ತೈತಿ. ಆಫೀಸರ್ ಪೋಸ್ಟ್ ಮುಖಾಂತರ ಇದು ನಿಮ್ಮನ್ನ ಎಂಟ್ರಿ ಮಾಡ್ಕೋತಾರ. ಸೊ 2024 ರಿಕ್ರೂಟ್ಮೆಂಟ್ ಕೂಡ ಇದು. ಇದಕ್ಕೆ ನಿಮ್ಗೆ ಏಜ್ ಕೂಡ ಎಷ್ಟು ಬೇಕಾಗುತ್ತಪ್ಪ ಅಂತಂದ್ರೆ ಮಿನಿಮಮ್ ಏಜ್ ಎಷ್ಟಪ್ಪ ಅಂತಂದ್ರೆ 20 ಇಯರ್ಸ್ ಆಗಿರ್ಬೇಕು. ಸೊ ಮ್ಯಾಕ್ಸಿಮಮ್ ಏಜ್ 24. ಮ್ಯಾಕ್ಸಿಮಮ್ ಏಜ್ 24 ಇರ್ತೈತಿ. ಮತ್ತು ಏಜ್ ಅಂದ್ರೆ ಕೊಟ್ಟಿದ್ದಾರೆ 2ನೇ ತಾರೀಕು ಜನವರಿದಾಗ 2023 ಹಿಡಿದ 1 ಜನವರಿ 2005 ಒಳಗಡೆ ಯಾರ್ದು ಏಜ್ ಐತೆ ನೋಡ್ಕೊಡ್ರಿ, ಅವರು ಈ ಅಪ್ಲಿಕೇಶನ್ಗೆ ಎಲಿಜಿಬಿಲಿಟಿ ಆಗ್ತೀರಿ ಅಂದಂಗೆ. ನೆಕ್ಸ್ಟ್ ಅದೇ ಥರನಾಗಿ ನಿಮ್ಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆಪ್ಪ ಅಂತಂದ್ರೆ 9/1/2020. ಸೊ 9ನೇ ತಾರೀಕಿಗೆ ಎಂಡ್ ಆಗುತ್ತೆ. ಇದೇ ತಿಂಗಳ 9ನೇ ತಾರೀಕು ನಿಮ್ಮ ಅಪ್ಲಿಕೇಶನ್ ಕೂಡ ಎಂಡ್ ಆಗುತ್ತೆ. ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದೇನಾದರೂ ನೀವು ಅಪ್ಲೈ ಮಾಡ್ಕೋಬೇಕಂಗಿದ್ರಪ್ಪ ಅಂತಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಅದನ್ನು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ನೆಕ್ಸ್ಟ್ ಲಾಸ್ಟ್ ಡೇಟ್ ಪೇಮೆಂಟ್ ಯಾವಾಗ ಮಾಡೋದಪ್ಪ ಅಂತಂದ್ರೆ 8ನೇ ತಾರೀಕು ಪೇಮೆಂಟ್ ಡೇಟ್ ಕೂಡ ಲಾಸ್ಟ್ ಇರ್ತೈತಿ. ಇದು 9ನೇ ತಾರೀಕು. ನೆಕ್ಸ್ಟ್ ಅದೇ ಥರನಾಗಿ ಏನಾದರೂ ನೀವು ಹಾಕುವಾಗ ಅಪ್ಲಿಕೇಶನನ್ನು ತಪ್ಪು ಏನಾದರೂ ಮಾಡಿದ್ರಪ್ಪ ಅಂತಂದ್ರೆ ಮಾಡಿಫಿಕೇಶನ್ ಮಾಡೋಕ್ಕೂ ನಿಮ್ಗೆ ಡೇಟ್ ಕೂಡ ಕೊಟ್ಟಿದ್ದಾರೆ 10ನೇ ತಾರೀಕು ಅಂತ ಹೇಳಿ. ಸೊ ನೆಕ್ಸ್ಟ್ ಬರುವಂಥ ಎಕ್ಸಾಮ್ ಯಾವಾಗ ಇರ್ತದಪ್ಪ ಅಂತಂದ್ರೆ ಈಗ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಂಡಿರಪ್ಪ ಅಂತಂದ್ರೆ 21/4/2024 ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದಾರ. ಅದೇ ಡೇಟಿಗೆ ನಿಮ್ಮ ಎಕ್ಸಾಮ್ ಕೂಡ ಇರ್ತೈತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ದಾಗ ನಿಮ್ಮ ಎಕ್ಸಾಮ್ ಕೂಡ ನಡೆಸ್ತಾರ. ಇದಕ್ಕೂ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನೇನು ಬೇಕಾಗುತ್ತೆ, ಸೊ ಅದ್ರ ಸಂಬಂಧ ವೇಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಸೊ ಯಾವುದೇ ಒಂದು ವಿಡಿಯೋನ ನೋಡ್ತಾ ಇದ್ರಪ್ಪ ಅಂತಂದ್ರೆ ಕ್ವಾಲಿಫಿಕೇಶನ್ ನೋಡ್ಕೇಸಿಂದ ಹೋಗಿಬಿಡ್ತೀರಿ. ಆ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯೂಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಜ್ ಆದರೂ ಸಿಗುತ್ತಾ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋನ ನೋಡ್ರಿ ಅಂತ ಹೇಳಿ ನಿಮ್ಗೆ ಎನಿ ಟೈಮ್ ನಾನು ಹೇಳ್ತಾ ಇರ್ತೀನಿ. ಸೊ ಇದಕ್ಕೆ IMA ಅಂತ ಹೇಳಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತ ಹೇಳಿ ಇದು ಟ್ರೈನಿಂಗ್ ಆಫೀಸರ್ ಟ್ರೈನಿಂಗ್ ಇರ್ತೈತಿ. ಇದಕ್ಕೆ ಡಿಗ್ರಿ ಬೇಕಾಗುತ್ತೆ. ಎನಿ ಡಿಗ್ರಿ, ಯಾವುದೇ ಒಂದು BA ಅಲ್ಲಿ, BCom ಅಲ್ಲಿ, BSc ಅಲ್ಲಿ, BE ಇಂಜಿನಿಯರಿಂಗ್ ಅಲ್ಲಿ ಯಾವುದಾದ್ರೂ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಯಾವ್ದು ಎನಿ ಡಿಗ್ರಿ ಕಂಪ್ಲೀಟ್ ಆದವರು ಮತ್ತು ಫೈನಲ್ ಇಯರ್ ಇದ್ದವರು ಕೂಡ ಇದಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಇನ್ನು ಫೈನಲ್ ಇಯರ್ ಕಲಿಯಾಗದಿದ್ರಪ್ಪ ಅಂತಂದ್ರೆ ಅವರು ಈ ಅಪ್ಲಿಕೇಶನ್ಗಳನ್ನು ಹಾಕೋಬಹುದು. ನೆಕ್ಸ್ಟ್ ಅದರಲ್ಲಿ ಬರ್ತದಪ್ಪ ಏನಪ್ಪ ಅಂತಂದ್ರೆ ಇಂಡಿಯನ್ ನಾವೆಲ್ ಅಕಾಡೆಮಿ ಅಂತ ಹೇಳಿ INA ಅಂತ ಹೇಳಿ ಇದಕ್ಕೆ ಡಿಗ್ರಿ ಇಂಜಿನಿಯರಿಂಗ್ ಮುಗಿದಿರ್ಬೇಕಾಗುತ್ತೆ. ಅದೇ ತರನಾಗಿ AFA ಅಂತ ಹೇಳಿ ಏರ್ ಫೋರ್ಸ್ ಅಕಾಡೆಮಿ ಅಂತ ಹೇಳಿ ಇದಕ್ಕೂ ಡಿಗ್ರಿ ಕೂಡ ಮುಗಿದಿರ್ಬೇಕಾಗುತ್ತೆ. ಬ್ಯಾಚುಲರ್ ಇಂಜಿನಿಯರಿಂಗ್ ಕೂಡ ಇದಕ್ಕೆ ಮುಗಿದಿರ್ಬೇಕಾಗುತ್ತೆ. ಸೊ BA BCom ಮುಗಿದವರು ಕೂಡ IMA ಒಳಗೆ ಹೋಗ್ಬೋದು. ಬಹಳಷ್ಟು ಯಾಕಂದ್ರೆ ಹೋದವರು ಕೂಡ ಅದಾರ, ಅವರು ಕೂಡ ನಮಗೆ ಪರಿಚಯ ಅದಾರ. ಬಟ್ ನೀವು ಟ್ರೈ ಮಾಡೋಕೆ ಏನು ನಿಮ್ದೇನು ಪ್ರಾಬ್ಲಮ್ ಆಗಲ್ಲ. ಇಂಥವೆಲ್ಲ ಜಾಬ್ಗಳನ್ನು ಟ್ರೈ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನಿಮಗೂ ಕೂಡ ಒಂಥರ ಏನೋ ಹುಮ್ಮಸ್ ಆಗ್ತಿರ್ತೈತಿ. ಸೊ ಅಪ್ಲಿಕೇಶನ್ ಫೀಸ್ ಕೂಡ ನೋಡ್ಕೊಡ್ರಿ. ಅದಕ್ಕೂ ಎಷ್ಟೋ ಜನ ಅಪ್ಲಿಕೇಶನ್ ಫೀಸ್ ಕೂಡ ಕೇಳ್ತಾ ಇರ್ತೀರಿ. ಅಪ್ಲಿಕೇಶನ್ ಫೀಸ್ ಎಷ್ಟಪ್ಪ ಅಂತಂದ್ರೆ ಪುರುಷರಿಗೆ 200 ರೂಪಾಯಿ ಆಗ್ತೈತಿ. OBC, ಜನರಲ್, EWS ಅವರಿಗೆ. ಅದೇ ಥರನಾಗಿ ಮಹಿಳೆಯರಿಗೆ ಒಳ್ಳೆಯ ಅವಕಾಶ ಐತಿ. ಮಹಿಳೆಯರಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕತ್ತಿರಪ್ಪ ಅಂದ್ರೆ ನಿಮಗೆ DD ಕೂಡ ಇರಲ್ಲ. ನೀವು ಕಾಂಪಿಟೇಷನ್ ಯಾಕೆ ಮಾಡಕತ್ತಿರಪ್ಪ, ಎಲ್ಲ ಇಂಥಲ್ಲೆಲ್ಲ DD ಕೊಟ್ಟಿರೋದಿಲ್ಲ. ಈಗ ಎಕ್ಸಾಮ್ ಆದರೂ ಅಟೆಂಡ್ ಮಾಡಿರಿ ನೀವು ಅಪ್ಲಿಕೇಶನ್ಗಳನ್ನು ಹಾಕಿ ಚಂದ. ನೆಕ್ಸ್ಟ್ SC ST ದವರಿಗೆ ಯಾವುದೇ ಥರದಂಥ ಫೀಸ್ ಇರೋಂಗಿಲ್ಲ ಮತ್ತು ಮಹಿಳೆಯರಿಗೆ ಯಾವುದೇ ಥರದಂಥ ಫೀಸ್ ಇರಲ್ಲ. ಉಳಿದವರಿಗೆಲ್ಲ 200 ರೂಪೀಸ್ ಫೀಸ್ ಇರ್ತೈತಿ. ಇದ್ದ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತದೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತಪ್ಪ ಅಂತಂದ್ರೆ ನೋಡ್ಕೊಡ್ರಿ. ಫಸ್ಟ್ಗೆ ನಿಮ್ಗೆ ರಿಟರ್ನ್ ಎಕ್ಸಾಮ್ ಇರ್ತೈತಿ. ಯಾವ ಥರ ಇರ್ತಪ್ಪ ಅಂದ್ರೆ ನಿಮ್ಗೆ ರಿಟರ್ನ್ ಎಕ್ಸಾಮ್ ಇರ್ತೈತಿ. ರಿಟರ್ನ್ ಎಕ್ಸಾಮ್ ಆದ ನಂತರ ನಿಮ್ಗೆ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಆದ ನಂತರ ಅಲ್ಲೇ ನಿಮ್ದು ಒಂದೇ ದಿನ ಇರ್ತೈತಿ. ಇಂಟರ್ವ್ಯೂ ಮತ್ತು ಇಂಟೆಲಿಜೆನ್ಸ್ ಟೆಸ್ಟ್, ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ಕೊಂತ ಟೋಟಲ್ ಆಗಿ ನಿಮ್ಗೆ ಇಂಟರ್ವ್ಯೂ ಕೂಡ ಚೆಕ್ ಮಾಡ್ತಾರೆ. SSB ಯಂತ್ರ ಆಫೀಸರ್ದ ಕುಂತು ನಿಮ್ದು ಇಂಟರ್ವ್ಯೂಗಳನ್ನ ತೊಗೋತಿರ್ತಾರೆ. ಅವೆಲ್ಲ ಇಂಟರ್ವ್ಯೂಗಳನ್ನ ಯಾವ ಥರ ನಡೀತೈತೆ ಅಂತ ಹೇಳಿ ಯೂಟ್ಯೂಬ್ನಾಗ ಸರ್ಚ್ ಮಾಡಿರಿ. SSB ಇಂಟರ್ವ್ಯೂ ಅಂತ ಹೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನೀವು ಫೈನಲಿ ಸೆಲೆಕ್ಷನ್ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇಂಥವೆಲ್ಲ ಎಕ್ಸಾಮ್ ಬರೀಬೇಕಂತಂದ್ರೆ ಏನೋ ಒಂದು ಲಕ್
ಅಲ್ಲೆಲ್ಲ ಡಿಸಿಪ್ಲಿನ್ ಯಾವ ಥರ ಇರ್ತದೆ ಎಕ್ಸಾಮ್ನಾಗ ಯಾವ ಬಂದಿರ್ತಾರೆ ಇಲ್ಲೆಲ್ಲ ಎಕ್ಸಾಮ್ಗೆ ನಿಮಗೂ ಕೂಡ ಗೊತ್ತಾಗುತ್ತೆ. ಎಕ್ಸಾಮ್ ಸೆಂಟರ್ ಕೂಡ ದೂರ ಇರಲ್ಲ. ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಧಾರವಾಡದಾಗ ಎಕ್ಸಾಮ್ ಕೂಡ ಇದೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನ ಮಾಡ್ತಾರೆ. ಇಂಟರ್ವ್ಯೂ ಪಾಸ್ ಆದರೆ ಅಂದ್ರೆ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರ್ತೈತಿ. ಮೆಡಿಕಲ್ ಟೆಸ್ಟ್ ಕಂಪ್ಲೀಟ್ ಆಯ್ತಪ್ಪ ಅಂದ್ರೆ ನೀವು ಫೈನಲ್ ಆಗಿ ಸೆಲೆಕ್ಷನ್ ಕೂಡ ಆದ ಹಾಗೆ. ನೆಕ್ಸ್ಟ್ ಏನು ಬರ್ತಪ್ಪ ಅಂತಂದ್ರೆ ಇದರಲ್ಲಿ ಆ ಸೆಲೆಕ್ಷನ್ ಪ್ರೊಸೆಸ್ ಆಯಿತು, ಎಲಿಜಿಬಿಲಿಟಿ ಆಯಿತು. ನೀವು ಆನ್ಲೈನ್ ಯಾವಾಗ 9ನೇ ತಾರೀಕು, ಇದೇ ತಿಂಗಳ 9ನೇ ತಾರೀಕಿಗೆ ಕ್ಲೋಸಿಂಗ್ ಡೇಟ್ ಐತಿ. ಯಾರಾದರೂ ಹಾಕೋಬೇಕು ಅನ್ಕೊಂಡವ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಕೊಟ್ಟಿರ್ತೀನಿ, ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ರಿ. ಸೊ ಇದ್ರದ ನೋಟಿಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಅದು PDF ಅನ್ನ ನಿಮ್ಗೆ ಹಾಕಿರ್ತೀನಿ, ನೀವು ಕೂಡ ಒಂದ್ಸರಿ ಸ್ಟಡಿ ಮಾಡಿರಿ ಅದ್ರ ಬಗ್ಗೆ. ನೆಕ್ಸ್ಟ್ ಅದರದ ಸಿಲೆಬಸ್ ಸಂಖ್ಯೆ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ನಿಮ್ಗೆ ವೆಬ್ಸೈಟ್ನಾಗ ಓದ್ರಿಪ್ಪ ಅಂತಂದ್ರೆ ಅಂಥದ್ದು ಹೇಳೋ ಅವಶ್ಯಕತೆ ಏನಿಲ್ಲ. ಸೊ ಅದನ್ನು ಕೂಡ ನಿಮ್ಗೆ ಹೇಳ್ಬಿಡ್ತೀನಿ. ಪೇಪರ್ 1 ಇರ್ತೈತಿ. ಪೇಪರ್ 1 ಒಳಗೆ ಯಾವ ಥರ ಇರ್ತಪ್ಪ ಅಂತಂದ್ರೆ ಇಂಗ್ಲೀಷ್ ನಾಲೆಜ್ ಇರ್ತೈತಿ. ಸೊ ಇಂಗ್ಲೀಷ್ ನಿಮ್ಗೆ ಪೇಪರ್ 1ದಾಗ ಇಂಗ್ಲೀಷ್ ಇರ್ತೈತಿ ಪೂರ. ಸೆಕೆಂಡ್ 1 ಜನರಲ್ ನಾಲೆಜ್ ಇರ್ತೈತಿ. ಜನರಲ್ ನಾಲೆಜ್ ನಿಮ್ಗೆ ಸೆಕೆಂಡ್ 1 ಎಕ್ಸಾಮ್ ಜನರಲ್ ನಾಲೆಜ್ ಇರ್ತೈತಿ. ಟೋಟಲ್ ಆಗಿ ಮಾರ್ನಿಂಗ್ ಓದ್ರಿಪ್ಪ ಅಂತಂದ್ರೆ ಒಂದು ಶಿಫ್ಟ್ ನಿಮ್ಗೆ ಎಕ್ಸಾಮ್ ಫಸ್ಟ್ ಇಂಗ್ಲೀಷ್ ನಡೆಸ್ತಾರೆ. ಇಂಗ್ಲೀಷ್ ಆದ ನಂತರ ಅದು ಮುಗಿದಿಂದ 1 ತಾಸು ಅಥವಾ ಅರ್ಧ ತಾಸು ರೆಸ್ಟ್ ಕೊಟ್ಕೇಶಿಂದ ನಿಮ್ಗೆ ಜನರಲ್ ನಾಲೆಜ್ ಎಕ್ಸಾಮ್ ಕೂಡ ಇರ್ತೈತಿ. ಅದನ್ನು ಕೂಡ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಪೇಪರ್ 3 ಒಳಗೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ. ಅದ್ರೊಳಗೆ ಪೇಪರ್ 3 ಒಳಗೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತ ಇರ್ತೈತಿ. ಮತ್ತು ಅದ್ರೊಳಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಟ್ರಿಗ್ನಾಮೆಟ್ರಿ, ಜಿಯೋಮೆಟ್ರಿ ಮತ್ತು ಮೆನ್ಸುರೇಷನ್ ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನೀವು ಏನು ಸ್ಟಡಿ ಮಾಡ್ತಿರ್ತಾರಲ್ಲ ಅದೇ ಥರ ಅಂತ ಸಿಲೆಬಸ್ ಇರ್ತೈತಿ. ಅದ್ರ ಬಗ್ಗೆ ಯಾರು ಡೌಟ್ ಪಡಕ್ಕೆ ಹೋಗ್ಬೇಡ್ರಿ. ಸೊ ಒಂದ್ಸರಿ ನೀವು ಕೂಡ ಸ್ಟಡಿ ಮಾಡಿರಿ. ಇಷ್ಟಂಕಿ ನಾನು ನಿಮ್ಗೆ ಆಲ್ಮೋಸ್ಟ್ ಇದ್ರಾಗ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ. ಏನಾದರೂ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಮ್ಮ ಕಮೆಂಟ್ ಬಾಕ್ಸ್ನಾಗ ಕಮೆಂಟನ್ನು ಹಾಕ್ರಿ. ಯಾವುದೇ ಒಂದು ನಿಮಗೆ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ಇಂಥವೆಲ್ಲ ಆಫೀಸರ್ ಬಗ್ಗೆ ನಮ್ಗೆ ನ್ಯೂಸ್ ಹೇಳ್ಬೇಕು, ಇಂಥವೆಲ್ಲ ಅಪ್ಡೇಟ್ಗಳನ್ನ ಕೊಡ್ಬೇಕಂದ್ರೆ ಇನ್ನಷ್ಟು ನಮ್ಗೆ ಜಾಸ್ತಿ ಕೊಡ್ಬೇಕು ಅನ್ನೋ ಹುಮ್ಮಸ್ ಕೂಡ ಇರ್ತೈತಿ. ಸೊ ನೀವು ಟ್ರೈ ಮಾಡ್ತೀರಪ್ಪ ಅಂತಂದ್ರೆ ಎನಿ ಟೈಮ್ ನಾವು ಸಪೋರ್ಟನ್ನು ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಏನಿಲ್ಲ. ಸೊ ಎಲ್ಲರೂ ಅಪ್ಲೈ ಮಾಡಿರಿ. ಆ ಲೇಡೀಸ್ ಏನಕ್ಕೆ ಯಾವುದೇ ಥರದ ಫೀಸ್ ಇರಲ್ಲ. ಅಪ್ಲಿಕೇಶನ್ ಹಾಕಿಸಿಂದ ಎಕ್ಸಾಮ್ ಬರೀರಿ, ಚಾನ್ಸ್ ಒಳ್ಳೆ ಸಿಗೋದಿಲ್ಲ. ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇದ್ದರೆ ಹಿಡಿದ ಅದರ್ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ಅದರ್ ಸ್ಟೇಟಿಂದ ಜಾಬ್ ಅಲ್ಲಿ ಯಾವುದೇ ಒಂದು ನಿಮ್ಗೆ ಯೂಸ್ ಆಗ್ತಿತ್ತಪ್ಪ ಅಂತಂದ್ರೆ ಅದ್ರ ಬಗ್ಗೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಸೊ ಲೈಕ್ ಮಾಡಿರಿ ವಿಡಿಯೋನ, ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕೆ ಹೋಗ್ಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಾವು ಹಾಕುವಂಥ ಡೈಲಿ ಅಪ್ಡೇಟ್ಗಳ ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತಗೊಂಡ್ರೆ ಅಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.